ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸವಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಖಂಡ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ ದೇವರ ವಿಭೂತಿ ಎಲ್ಲದಲ್ಲಿನೂ ದೇವರು ಹೇಗೆ ಇದ್ದಾನೆ, ವ್ಯಾಪ್ತಿ ಮಾತ್ರ ಇಲ್ಲ, ಆಯಾ ವಸ್ತುಗಳಲ್ಲಿ ಆಯಾ ಧರ್ಮಗಳಲ್ಲೂ ಅದನ್ನ ಅವನು ನಿಯಮನ ಮಾಡುತ್ತಾ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗಿಂತ ಶ್ರೇಷ್ಠವಾಗಿ ಮಾಡಿ ಇದ್ದಾನೆ. ಅಲ್ಲಿ ಸನ್ನಿಧಾನ ಅಂದ್ರೆ ದೇವರು ನಮಗೆ ಒಲಿಯುವ ರೀತಿಯಲ್ಲಿ ನಮಗೆ ಇರುವಂಥದ್ದು. ಅದನ್ನು ಹೇಗೆ ಇಟ್ಟಿದ್ದಾನೆ ಆ ವಿಭೂತಿ ರೂಪಗಳನ್ನ ಹೇಳುತ್ತಾ ಎಲ್ಲೆಲ್ಲಿ ಹೇಗೆ ಆಗಿದೆ ಅಂತ ಹೇಳುತ್ತಾ ಆಮೇಲೆ ಅವನನ್ನ ಅಂಥ ಭಗವಂತ ನಮ್ಮ ಹೃದಯದಲ್ಲೇ ಇದ್ದಾನೆ, ಹೃದಯ ಕಮಲದಲ್ಲಿ ಇದ್ದಾನೆ ಅಂತ ಆ ಚಿಂತನೆಯನ್ನ ಕೊಟ್ಟು ಅವನೇ ನಮಗೆ ಈ ದೇಹದಲ್ಲಿ, ಈ ದೇಹ ಅವನದ್ದು, ತಾನು ಇರೋದು ಮಾತ್ರ ಅಲ್ಲದೆ ದೇವತೆಗಳು ಸಹಿತವಾಗಿ ನಮಗೇನೋ ಇಲ್ಲಿ ಅವಕಾಶವನ್ನ ನೀಡಿ ದೇವರು ಇಲ್ಲೇ ಇದ್ದು ನಮಗೆ ಈ ದೇಹಕ್ಕೆ ಸಂಬಂಧವಾಗಿರುವಂತ ದೇಹದಲ್ಲಿ ಇರುವಂತ ಇಂದ್ರಿಯಗಳಾಗಲಿ ದೇಹಕ್ಕೆ ಸಂಬಂಧ, ಇದು ನಾವು 10ನೇ ಪದ್ಯದಲ್ಲಿ ನೋಡಿದ್ದೀವಿ. ಈ ದೇಹಕ್ಕೆ ಹೆಂಡತಿ, ಮಕ್ಕಳು ಮತ್ತು ಸಂಪತ್ತು, ಮಿತ್ರರು ಎಲ್ಲವನ್ನು ಅವನು ಕೊಟ್ಟಿದ್ದಾನೆ. ಮತ್ತು ನಾವು ಮಾಡುವಂತ ಕಾರ್ಯಗಳು, ಪ್ರತಿ ಕಾರ್ಯ ತಗೊಳ್ಳೋಣ, ಹೆಪ್ಪು ಹಾಕ್ತೀವಿ, ಹಾಲನ್ನ ಕಾಯಿಸಿ ಹೆಪ್ಪು ಹಾಕಿದ್ರೆ ಅದು ಮೊಸರು ಆಗತ್ತೆ. ಹಾಲಲ್ಲಿನೂ ಅವನೇ ಇರಬೇಕು, ಮೊಸರಲ್ಲಿನೂ ಅವನೇ ಇರಬೇಕು, ಕಾರಣದಲ್ಲಿ ಇರಬೇಕು, ಕಾರ್ಯದಲ್ಲಿ ಇರಬೇಕು, ವಸ್ತ್ರಗಳಲ್ಲಿ ಇರಬೇಕು, ವಸ್ತ್ರಕ್ಕೆ ಮೂಲವಾದ ಆ ಒಂದು ಹತ್ತಿಯಲ್ಲಿ ಅವನು ಇರಬೇಕು. ಸೊ ಕಾರಣಕಾರ್ಯ ವಸ್ತುವಲ್ಲಿ ಇರಬೇಕು. ಮತ್ತು ನಮಗೆ ದೇಹಕ್ಕೆ ಸಂಬಂಧವಾದ ಅದೂ ನೋಡಿದ್ದೀವಿ. ಮತ್ತು ದೇವರು ನಮಗೆ ಎಲ್ಲವನ್ನು ಕೊಟ್ಟು ಎಲ್ಲಾ ವಸ್ತುಗಳು ದ್ರವ್ಯ ಭಾವ ದ್ರವ್ಯ ಕ್ರಿಯೆಗಳಲ್ಲಿ ಭಗವಂತ ನಿಂತಿದ್ದಾನೆ. ಅವನನ್ನ ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ಲಿಕ್ಕೆ ದೇವರ ಚಿಂತನೆ ಮಾಡಿ ಎಲ್ಲವನ್ನು ಅವನ ಪೂಜೆ ಮಾಡಬೇಕು. ಪೂಜೆ ಮಾಡಲಿಕ್ಕೆ ವಸ್ತುಗಳು ಎಲ್ಲ ಕಡೆನೂ ಇಟ್ಟಿದ್ದಾನೆ ಅಂತ ಹೇಳಿ, ಅದು ಮಾತ್ರ ಅಲ್ಲ, 13th ವರ್ಷಲಿ ಇದನ್ನ ಮೊಟ್ಟ ಮೊದಲು ಚತುರ್ಮುಖನೇ ಮಾಡಿದ್ದಾನೆ. ದೇವರು ಮಾಡಿದ್ದು ಪ್ರತಿ ಒಂದು ದೇವರು ಮಾಡಿದ್ದು, ಮಳೆ, ಬಿಸಿಲು, ಗಾಳಿ, ಇವಾಗ ಚಳಿ, ಯಾವುದನ್ನು ನಿಂದೆ ಮಾಡಬೇಡಿ. ಯಾಕೆ ಅಂದ್ರೆ ದೇವರು ಗಾಳಿ ಚಳಿಯನ್ನ ನಿಂದೆ ಮಾಡೋದಲ್ಲ, ಚಳಿಯನ್ನ ನಿಂದೆ ಮಾಡಿದ್ರೆ ಅದನ್ನ ನಮಗೆ ಕೊಟ್ಟ ಭಗವಂತನನ್ನ ನಿಂದೆ ಮಾಡಿದಂತೆ ಆಗತ್ತ. ಅದು ಮಾಡ್ಲಿಕ್ಕೆ ಹೋಗಬೇಡಿ. ಚತುರ್ಮುಖ ಅಲ್ಲಿ ಹೇಗೆ ಎಲ್ಲವನ್ನು ಮಾನಸಿಕ ಪೂಜೆಯನ್ನ ಮಾಡಿದ ಪುರುಷ ಸೂಕ್ತದಲ್ಲಿ ನಿತ್ಯವದನ್ನೇ ಹೇಳ್ತಾರ. ಪೂಜೆ ಸಮಯದಲ್ಲಿ ಎಲ್ಲದಲ್ಲಿ ನಾವು ಪಾಪ ಪ್ರಾಯಶ್ಚಿತ್ತಕ್ಕೇನು ಹೇಳ್ತಾರೆ. ಆ ಪುರುಷ ಸೂಕ್ತದ ಅವರು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿ ಇವಾಗ ಈ ಪದ್ಯದಲ್ಲಿ ಏನು ಕೊಡ್ತಾ ಇದ್ದಾರಂತ, ಈ ಒಂದು 14th ಪದ್ಯದಿಂದ 31st ಪದ್ಯ ತನಕ ನಾವು ಮಾಡುವ ಪ್ರತಿನಿತ್ಯ ಮಾಡುವ ಕಾರ್ಯದಲ್ಲಿ ಭಗವಂತನನ್ನ ಚಿಂತನೆ ಹೇಗೆ ಮಾಡೋದು ಅಂಬೋದನ್ನ ಹೇಳಿಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನಾವು ಮಾಡುವ ಒಂದೊಂದು ಕಾರ್ಯಗಳು, ಬೆಳಗ್ಗೆ ಹೇಳೋದು ಎದ್ದು ನಾವು ಮಾಡುವ ಒಂದೊಂದು ಕಾರ್ಯಗಳು ನಮಗೆ ಆ ದೇವರನ್ನ ಮರೆತು ಬಿಡ್ತೀವಿ. ಕಾರ್ಯಗಳು ನಮ್ಗೆ ಎಲ್ಲರ ಅನುಭವ ಇದೆ. ದೇವರನ್ನ ಮರೆತು ಬಿಡ್ತೀವಿ ಎಲ್ಲದಲ್ಲಿನೂ. ಬೆಳಿಗ್ಗೆದ್ದು ಪೂಜೆ ಮಾಡ್ತೀವಿ, ಆಮೇಲೆ ದೇವರ ನೆನಪಿರೋದಿಲ್ಲ, ಆಮೇಲೆ ರಾತ್ರಿ ಮಲಗುವಾಗ ಕಷ್ಟ ಬಂದಾಗ ಹೀಗೆ ಇರುತ್ತೆ. ಅದು ಮಾಡಬೇಡಿ. ದೇವರನ್ನ
ಹೇಗೆ ಸ್ಮರಣೆ ಮಾಡಬೇಕು ಎಂಬುದನ್ನ ಈ ಸುಮಾರು ಒಂದು 18 ಪದ್ಯಗಳಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಈ ಪದ್ಯದಿಂದ ಶುರು ಮಾಡ್ತಾರೆ ಹೇಗೆ ಚಿಂತನೆ ಮಾಡಬೇಕು ಎಂಬುದನ್ನ. ಈ ಪದ್ಯ ಹೀಗಿದೆ: ಗೋಳಕಗಳೇ ರಮಾರಮಣ ನಿಜಾಲಯಗಳು ಅನುದಿನ ಸಂಪ್ರಕ್ಷಾಲನೆಯೇ ಸಮ್ಮಾರ್ಜನವು ಕರಣಗಳೇ ದೀಪಗಳ ಸಾಲು ತದ್ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ಸುಖ ದೇಳಿಕೆಯ ಸುಪ್ಪತ್ತಿಗಾತ್ಮ ನಿವೇದನವೇ ವಸನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಗೋಳಕಗಳೇ, ಇದು ರಮಾರಮಣ ಅಂತ ಹೇಳ್ತಾರೆ. ನಾರಾಯಣನ ಮಾತ್ರ ಅಲ್ಲ, ನಾರಾಯಣನ ಪರಮ ಭಕ್ತಳಾದಂತ ಲಕ್ಷ್ಮೀ ಸಹಿತವಾದ ನಾರಾಯಣನ ಚಿಂತನೆ ಮಾಡಬೇಕು. ಇದು ಈ ಗೋಳಕಗಳು ಲಕ್ಷ್ಮೀ ರಮಣನ ನಿಜವಾದ ಆಲಯಗಳಿಂದ ನಿಜವಾದ ವಾಸ ಮಾಡು ಅವರದ್ದೇ ಆಗಿದೆ ನಿಜ ಆಲಯಗಳು. ಸೊ ಇದು ದೇವಾಲಯ. ನಾವು ನಮಗೆ ಮಾಡುವ ಕಾರ್ಯಗಳೇ, ಬೇರೆ ಮಾಡೋದಿಲ್ಲ. ಈ ಕಾರ್ಯಗಳು ಮಾಡುವಾಗ ಇದು ದೇವರ ಮನೆ. ಯಾವುದು? ನಮ್ಮ ದೇಹವೇ ದೇವರ ಮನೆ. ಇದಕ್ಕೆ ಮಾಡುವಂತ ಎಲ್ಲಾ ಕೆಲಸಗಳು, ಸ್ನಾನ ಮಾಡ್ತೀವಿ, ಪ್ರಕ್ಷಾಲನೆ ಮಾಡ್ಕೊಳ್ತೀವಿ, ಆಮೇಲೆ ದೀಪ ಹಚ್ಚೋದು, ಇದು ಎಲ್ಲವೂ ದೇವರ ಪೂಜೆಯೇ ಆಗತ್ತೆ, ದೇವರ ಮನೆ ಸೇವೆ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನೋಡೋಣ. ಗೋಳಕಗಳೇ ಅಂತ. ಗೋಳಕಗಳು ಅಂದ್ರೆ ಏನು? ಗೋಳಕಗಳು ಅಂದ್ರೆ ನಮಗೆ ಇಂದ್ರಿಯಗಳಿದೆ. ನಮಗೆ ಇಂದ್ರಿಯಗಳಲ್ಲಿ ಇಂದ್ರಿಯಗಳು ನಮ್ಮ ದೇಹದಲ್ಲಿ ಇರುವಂತ ಭಾಗ, ಶರೀರದ ಭಾಗ. ಕಣ್ಣು, ಚಕ್ಷು ಇಂದ್ರಿಯ ಅಂತ ಹೇಳ್ತೀವಿ. ಇದು ಕಣ್ಣಿಗೆ ಕಾಣುವಂಥದ್ದಲ್ಲ, ಹಿಂದೆನೂ ನೋಡಿದ್ದೀವಿ. ಇದು ಇಂದ್ರಿಯಗಳು ಎಂಬುದು ಅದೂ ಪಂಚಭೂತಗಳಿಂದಲೇ ಆದರೂ ಅದರಲ್ಲಿ ತೇಜಸ್ಸನ ಲೈಟ್ ಅಂಶ ಅಂದ್ರೆ ಇವಾಗಿರುವಂತ ಲೈಟ್ ತರ ಕಾಣತ್ತಂತ ಅರ್ಥ ಅಲ್ಲ. ಅತೀ ಸೂಕ್ಷ್ಮವಾದಂತ ತೇಜಸ್ಸಿನ ಅಂಶಗಳು. ಅದು ನಮ್ಮ ಕಣ್ಣಿಗೆ, ಯಾರ ಕಣ್ಣಿಗೇನೋ ಗೋಚರ ಆಗೋದಿಲ್ಲ. ಎಷ್ಟು ಮೈಕ್ರೋಸ್ಕೋಪ್ ಎಷ್ಟು ತಂದ್ರೂ ಇದು ಫ್ರೀಕ್ವೆನ್ಸಿಗೆ ಬರೋದೇ ಇಲ್ಲ. ಮನುಷ್ಯನ ಕಣ್ಣಿಗೆ ಅದು ಸಿಕ್ಕುವಂಥದ್ದಲ್ಲ. ಸೊ ಅದು ಕಣ್ಣಿಗೆ ಕಾಣದೇ ಇರುವಂತ ಬೆಳಕುಗಳು, ಅದು ಇಂದ್ರಿಯಗಳು. ಆ ಇಂದ್ರಿಯಗಳು ಎಲ್ಲೆಡೆ ದೇಹದಲ್ಲಿ ಎಲ್ಲ ಕಡೆ ಇದನ್ನು ಒಂದರ ಮೂಲಕವಾಗಿ ಆಗತ್ತೆ. ಅಂದ್ರೆ ಆ ಇಂದ್ರಿಯಗಳ ಫಂಕ್ಷನಿಂಗ್ ಸೆಂಟರ್ ಇರುವಂತದ್ದಕ್ಕೆ ಗೋಳಕ ಅಂತ ಕರೀತಾರೆ. ನಾವು ಕಣ್ಣು ಅಂತ ಬುಟ್ಟು ತೋರಿಸ್ತೀವಿ, ಇದು ಕಣ್ಣು ಅಂತ ಹೇಳ್ತೀವಿ ನಾವು. ಅದು ಕಣ್ಣು ಅಂಬೋ ಇಂದ್ರಿಯ ಅಲ್ಲ, ಕಣ್ಣು ಅಂಬೋ ಇಂದ್ರಿಯ ಇರುವಂತ ಒಂದು ಸಾಕೆಟ್, ಅದನ್ನ ಗೋಳಕ ಅಂತ ಕರೀತಾರೆ. ಅದು ಎಲ್ಲರಿಗೆ ಕಣ್ಣು, ಮೂಗು, ಕಿವಿ ಎಲ್ಲ ಬೊಟ್ಟಿಟ್ಟು ತೋರಿಸ್ತೀವಿ. ಕಣ್ಣು ಚಂದಾಗಿರುತ್ತೆ, ಆದರೆ ಕಣ್ಣು ಕಾಣೋದಿಲ್ಲ. ಅಂದ್ರೆ ಏನಾಯ್ತು? ಕಣ್ಣು ಅಂಬೋ ಗೋಳಕ ಇದೆ, ಆ ಇಂದ್ರಿಯ ಅಲ್ಲಿ ತೇಜಸ್ಸು, ಆ ತೇಜಸ್ ಅಂಶ ಪಾಪದಿಂದ ನಮಗೆ ಪ್ರಾರಬ್ಧದಿಂದ ಕಡಿಮೆ ಆಗಿದೆ. ಕಿವಿ ಚಂದಾಗಿರುತ್ತೆ, ಕೇಳುವುದಿಲ್ಲ. ಮೂಗು ನಮಗೆ ಬರುತ್ತೆಲ್ಲ, ಕೋಲ್ಡ್ ಕಾಫ್ ಬಂದು ಏನು ಕೆಲಸ ಮಾಡೋದಿಲ್ಲ, ನಾಲಿಗೆನೋ ಹಾಗೆ. ಸೊ ಹಾಗೆ ಇರೋದು ಗೋಳಕ. ಗೋಳಕದಲ್ಲಿ, ಕಣ್ಣಿಗೆ ಕಾಣುವ ಗೋಳಕದಲ್ಲಿ ಕಣ್ಣಿಗೆ ಕಾಣದೇ ಇರುವಂತ ಒಂದು ಶಕ್ತಿ ಇದೆ. ಇದು ಏನು ಶಕ್ತಿ? ಈ ಶಕ್ತಿ ಏನ್ ಮಾಡತ್ತ? ಈ ಇಂದ್ರಿಯಗಳು ಈ ಗೋಳಕದಲ್ಲಿ ಇದ್ದು ಈ ಒಂದು ಶಕ್ತಿಯಿಂದ ಆ ಕರ್ಮ ನಡೆಯುತ್ತೆ. ಏನು ನೋಡುವುದಾಗತ್ತ. ಕಣ್ಣು ಅಂಬೋ ಗೋಳಕದಲ್ಲಿ ನಿಂತು ಆ ನೋಡುವುದು, ಕಿವಿಯಲ್ಲಿ ಕೇಳುವುದು, ನಾಲಿಗೆಯಲ್ಲಿ ಸವಿಯೋದು, ನಾಲಿಗೆಯಿಂದಲೇ ನುಡಿಯುವುದು, ಆಮೇಲೆ ಕಾಲಿನಿಂದ ನಡೆಯುವುದು. ಹೀಗೆ ಒಂದೊಂದು ಇಂದ್ರಿಯದಲ್ಲಿನೂ ಆ ಶಕ್ತಿ ಇರಬೇಕು. ಆ ಇಂದ್ರಿಯ ಎಂಬುದು ಶಕ್ತಿ. ಆ ಶಕ್ತಿ ಇರುವಂತ ಗೋಳಕ. ಇವಾಗ ತ್ವಕ್ ಅಂತ ಅದನ್ನ ಹೇಳಿಲ್ಲ. ತ್ವಕ್ ಅಂದ್ರೆ ಏನು? ಚರ್ಮ. ಇದು ಚರ್ಮ ಕಾಣುತ್ತಲ್ಲ, ಇಡೀ ದೇಹದಲ್ಲಿ ಕವರಿಂಗ್ಸು.
ದೇಹದ ಒಳಗೆ ಹೋಗಿ ನಾವು ಇದು ಸರ್ಜರಿ ಇದು ಅಲ್ಲಿನೂ ಇರುತ್ತೆ, ಕವರಿಂಗ್ಸ್ ಎಲ್ಲ ಇರುತ್ತೆ. ಅದು ಗೋಳಕ. ಅದರ ಒಳಗೆ ಈ ಒಂದು ಇಂದ್ರಿಯ ವ್ಯಾಪ್ತವಾಗಿ ಎಲ್ಲವೂ ಇದೆ. ಸೊ ಹೀಗೆ ಆ ಇಂದ್ರಿಯ ಅಂಬೋ ತೇಜಸ್ಸು ಶಕ್ತಿ ಇರುವ, ಶಕ್ತಿ ಕಣ್ಣಿಗೆ ಕಾಣಿಸೋದಿಲ್ಲ, ಶಕ್ತಿ ಇರುವಂತ ಜಾಗೆ ಅದನ್ನ ಗೋಳಕ ಅಂತ ಹೇಳ್ತಾರೆ. ಸೊ ಏನಾಯ್ತು ಇವಾಗ ಈ ಗೋಳಕಗಳು ಅಂತ ಹೇಳುವಾಗ ಎಂಟೈರ್ ದೇಹ, ಈ ದೇಹದಲ್ಲಿ 11 ಇಂದ್ರಿಯಗಳಿದೆ, 11 ಇಂದ್ರಿಯಗಳಿಗೆ 11 ಅದು ಗೋಳಕ ಕಂಪ್ಲೀಟ್, ಅದೆಲ್ಲ ಕವರ್ ಆಗಿ ಒಂದು ಆ ಚರ್ಮ, ದೇಹ ಹೊರಗೆ ಕಾಣುವಂತ ಸುಂದರವಾದಂತ ಆ ಚರ್ಮ ಅದಿರುತ್ತೆ. ಸೊ ಇದು ಎಲ್ಲವೂ ಎಂದರೆ ಏನಾಯ್ತು, ಇಡೀ ದೇಹದ ಒಳಗಿರುವಂತ ಆ ಕಣ್ಣಿಗೆ ಕಾಣದೇ ಇರುವಂತ ಇಂದ್ರಿಯಗಳು ಎಲ್ಲವೂ ರಮಾರಮಣ ನಿಜ ಆಲಯಗಳು. ಸೊ ಇದು ಒಂದು ಏನು ತಿಳಿಯಬೇಕು ನಾವು, ಇದು ದೇವರ ಮನೆ. ಅಲ್ಲಿ ನಾವು ಮನೆಯಲ್ಲಿ ಒಂದು ಕೋಣೆಯಲ್ಲಿ ದೇವರು ಮನೆ ಅಂತ ಇಟ್ಟಿದ್ದೀವಲ್ಲ, ಅದು ದೇವರ ಮನೆ, ನಿಜವಾದ ದೇವರ. ಎಂದರೆ ಏನಾಯ್ತು, ಈ ದೇಹದಲ್ಲೇ ಎಲ್ಲವೂ ಇದೆ ಅಂತ ಆಯ್ತು. ಅಂದ್ರೆ ಏನು ಅಂತ ತಿಳಿಯಬೇಕು, ಈ ದೇಹದಲ್ಲಿ ನಾನು ಇದ್ದೀನಿ, ನಾನು ಮಾಡ್ತೀನಿ. ದೇಹ ಬೇರೆ, ಜೀವ ಬೇರೆ. ಯಾರನ್ನು ತೀರಿದಾಗ ನಮಗೆ ಗೊತ್ತಾಗುತ್ತೆ ದೇಹ ಅಲ್ಲೇ ಇರತ್ತೆ, ಅವ್ರು ಸತ್ತೋದ್ರು ಅಂತ ಹೇಳ್ತೀವಿ. ಅಂದ್ರೆ ಏನು, ಅದು ಬೇರೆ. ಸೋಲ್ ಇಸ್ ಡಿಫ್ರೆಂಟ್. ಸೊ ಆ ಜೀವ ಇರುವ ಮನೆ ಮಾತ್ರ ಅಲ್ಲ ಇದು, ಇದು ದೇವರ ಮನೆ. ಈ ಒಂದೊಂದು ಗೋಳಕಗಳು, ಒಂದೊಂದು ಅಂಗಾಂಗಗಳು ದೇವರ ಸೊತ್ತು, ದೇವರು ಕೊಟ್ಟು ನಮ್ಗೆ ಬಳಸಲಿಕ್ಕೆ, ಈ ಸಾಧನೆಗೆ ಬಳಸಲಿಕ್ಕೆ ಕೊಟ್ಟಿರುವಂತ ಇದು ನಮ್ಮದಲ್ಲ, ಇದು ದೇವರ ಮನೆ. ಹೀಗೆ ಒಂದು ಚಿಂತನೆ ದೇವರ ಚಿಂತನೆ ಬಂದ್ರೆ, ಈ ದೇವರ ಮನೆಯಲ್ಲಿ ಏನ್ ಮಾಡ್ತೀವಿ, ದೇವರ ಮನೆ ಅಂದ್ರೆ ದೇವಾಲಯ. ಮಠಕ್ಕೆ ಹೋಗ್ತೀವಿ, ಏನು ಮಾಡ್ತೀವಿ, ಮಠದಲ್ಲಿಗೆ ಅದು ಏನಾರು ಮಾಡಿದ್ರದು ದೇವರ ಮನೆ. ಹೇಳ್ತಾರೆ ಮೋಕ್ಷದಲ್ಲಿ ಇನ್ನೂ ಈ ನಮ್ಮ ಮಧ್ವಾಚಾರ್ಯರು, ಈ ರುಜುಗಳು, ಈ ಮಧ್ವಾಚಾರ್ಯರು ಅಲ್ಲಿ ಸಾರಿಸಿ ಬ್ರಹ್ಮಾದಿ ದೇವತೆಗಳು ಅದು ದೇವರ ಮನೆಯನ್ನ ಸಾರಿಸಿ ಗೂಡಿಸಿ ಎಲ್ಲ ಸ್ವಚ್ಛ ಮಾಡ್ತಾರಂತ. ಹಾಗೇನೆ ಇದು ದೇವರ ಮನೆ ಆಗಿದೆಲ್ಲ. ಸೊ ಈ ದೇವರ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡುವಂತ ಎಲ್ಲಾ ಕಾರ್ಯಗಳು, ಒಂದೊಂದು ಕಾರ್ಯವು ಈ ದೇವಾಲಯದಲ್ಲಿ ನಾವು ಮಾಡುವಂತ ಎಲ್ಲಾ ಕಾರ್ಯಗಳು, ಮನೆಯನ್ನ ಸಾರಿಸಿ ಗೂಡಿಸಿ ಹ್ಯಾಕ್ ಮಾಡ್ತೀವೋ ಹಾಗೇನೆ ಅನುದಿನದ, ಅದಕ್ಕೆ ಹೇಳ್ತಾರ ಗೋಳಕಗಳು ರಮಾರಮಣ ನಿಜ ಆಲಯ. ಯಾಕೆ ನಿಜ ಆಲಯಗಳು ಅಂತ ಹೇಳ್ತಾರೆ? ನಾವು ನಮ್ಮ ಮನೆ ಅಂತ ಹೇಳ್ತೀವಿ. ಏನು ನಮ್ಮ ಮನೆ, ಎಷ್ಟು ದಿವಸ ದೇವ್ರು ಇಡ್ತಾನೋ ಅಷ್ಟು ತನಕ ಅದು ನಮ್ಮ ಮನೆ ಆಗತ್ತೆ. ಈ ಬಾಡಿಗೆ ಮನೆ ಅಂತ ಹೇಳ್ತೀವಿ, ನಮ್ಮ ಬಾಡಿಗೆ ಮನೆ ನಮ್ಮ ಮನೆ ಅಂತ ಹೇಳ್ತೀವಿ. ಸೊ ನಿಜವಾಗಿ ನಮ್ಮ ಮನೆ ಇಲ್ಲ, ಶಾಶ್ವತ ಇಲ್ಲ. ಅದು ಒಂದು ಜನ್ಮಕ್ಕೆ ಕೊಟ್ಟ ಈ ದೇಹ ಅಂಬೋ ಮನೆ, ನೆಕ್ಸ್ಟ್ ಜನ್ಮದಲ್ಲಿ ಬೇರೆ ದೇಹ, ಅದು ನಿಜ ಮನೆ ಆಗೋದಿಲ್ಲ. ಅದು ದೇವರದು ಎಲ್ಲ ಈಶಾವಾಸ್ಯ ಅಂತ ಹೇಳಿದಂಗೆ ಎಲ್ಲವೂ ದೇವರ ಮನೆನೇ. ಅದು ನಿಜವಾದ ಆಲಯ. ಯಾಕೆಂದ್ರೆ ಆ ಒಂದು ಆ ಮನೆಯನ್ನ ಬಿಟ್ಟು ಅವನು ಹೋಗೋದಿಲ್ಲ. ಈ ಜೀವ ಹೋದ್ರೂ ಅಲ್ಲಿ ಅವನು ಇದ್ದಾನೆ, ವ್ಯಾಪ್ತನಾಗಿ ಅವನಿದ್ದಾನೆ. ಎಲ್ಲಾ ಕಡೆಯನ್ನು ನೋಡಿದ್ದೀವಿ, ಎಲ್ಲಾ ಕಡೆಯನ್ನು ಎಲ್ಲಾ ಠಾವಿನಲ್ಲೂ ಅವನು ಲಕ್ಷ್ಮೀ ರಮಣ ಇದ್ದೇ ಇದ್ದಾನೆ. ಸೊ ಅದು ನಿಜ ಆಲಯಗಳು ಅವನದ್ದೇ ಆಗತ್ತೆ ಅಂತ ಹೇಳ್ತಾರೆ. ಸೊ ಈ ಭಾವನೆಯಿಂದ ಮಾಡ್ಬೇಕು ಅಷ್ಟೇ. ಮಾಡೋ ಕೆಲಸ ಒಂದೇ, ನಾವು ಕೈಕಾಲು ತೊಳ್ಕೊಳ್ಳೋದು, ಮುಖ ಒರೆಸ್ಕೊಳ್ಳೋದು, ಸ್ನಾನ ಮಾಡೋದು ಎಲ್ಲ ಮಾಡ್ತೀವಿ, ಶೌಚ ಕರ್ಮಗಳೆಲ್ಲ ಮಾಡ್ತೀವಿ. ಏನು ಮಾಡಿದ್ರು ದೇವರ ನೆನಪು, ದೇವರದ್ದು. ದೇವರ ಮನೆಯನ್ನ ಬೆಳಿಗ್ಗೆದ್ದು ಮುಖ ತೊಳ್ಕೋವಾಗ ಇದು ದೇವರಿರುವಂತ ಮನೆ, ಅದನ್ನ ತೊಳಿತಾ ಇದ್ದೀನಿ, ಅದನ್ನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಒಳ್ಳೆ ವಸ್ತ್ರಗಳನ್ನ ಉಡಿಸ್ತಾ ಇದ್ದೀನಿ. ಸೊ ಈ ಚಿಂತನೆಯನ್ನ ಬಂದರೆ ಅದೇ ನಿಜವಾದ ಇದು ಏನು ಅಧ್ಯಾತ್ಮ ಪೂಜೆ. ಅದಕ್ಕಿಂತ ನಾಳೆ ಎದ್ದು ದೇವರ ಕೋಣೆಗೆ ಹೋಗಿ ಏನೋ ಪೂಜೆ ಮಾಡೋದಿಲ್ಲ, ಹೀಗೆ ಚಿಂತನೆ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲ. ಈ ಚಿಂತನೆ ಹಿನ್ನೆಲೆಯಲ್ಲಿ ದೇವರ ಪೂಜೆಯನ್ನ ಮಾಡೋದು. ಹಿಂದಿನ ಪದ್ಯದಲ್ಲಿ ನಾವು ನೋಡಿದ್ದಂತೆ ಭಾವ ದ್ರವ್ಯ ಕ್ರಿಯೆಗಳೆನಿಸುವಂತ ಎಲ್ಲೆಡೆನು ಇದು ಹೀಗೆ. ಈ ದೇಹ ಹೊರಗೆ ಆಪರ್ಚುನಿಟಿ ನಮ್ಗೆ ಮನೆಯಲ್ಲಿ ಎಲ್ಲವೂ ಇದ್ದಾಗ ಪೂಜೆ ಮಾಡೋದು, ಪ್ರಯಾಣ ಮಾಡುವಾಗ ಹೀಗೆ ಚಿಂತನೆ ಮಾಡೋದು, ಕಣ್ಣು ಒರೆಸಿಕೊಳ್ಳೋದು, ಮುಖದಿಂದ ಊಟ ಮಾಡೋದು ಎಲ್ಲವೂ ಅವನಿಗೆ ಹಾಕುವಂಥದ್ದು. ಅದನ್ನೇ ಹೇಳ್ದ ಅನುದಿನದಿ ಸಂಪ್ರಕ್ಷಾಲನೆಯೇ
ಸಮ್ಮಾರ್ಜನವು ಅಂತ ಹೇಳ್ತಾರೆ. ದೇವರು ಎಷ್ಟು ಕರುಣಾಳು ಅಂದ್ರ ಇದು ಮಾಡಿದಾಗ ಹೀಗೆ ನಾವು ಮಾಡಿದ್ರೆ ಇದು ಒಂದು ಅವಕಾಶ ಕೊಟ್ಟಿದ್ದಾನೆ. ಇದಕ್ಕೆ ಸಾಧನ ಶರೀರ ಅಂತ ಹೇಳ್ತಾರೆ. ಈ ಸಾಧನ ಶರೀರ ಯಾಕೆ? ಈ ರೀತಿಯಾದ ಚಿಂತನೆ, ಈ ರೀತಿಯಾದ ಭಾವನೆಯಿಂದ ನಾವು ನಮ್ಮ ದೇಹವನ್ನ ಶುಚಿ ಮಾಡಿಕೊಂಡಾಗ ಅದು ದೇವಾಲಯವನ್ನ ಸಾರಿಸಿ ಅದಕ್ಕೆ ರಂಗವಲ್ಲಿ, ಅಲಂಕಾರ ಅಂದ್ರೆ ರಂಗವಲ್ಲಿ ಅದು ಹಾಕಿದಂತೆ ಆಗತ್ತ. ಅಷ್ಟು ಪುಣ್ಯವನ್ನ ಅವನು ದೇವಾಲಯವನ್ನ, ದೇವರ ಮನೆಯನ್ನ ಆ ಒಂದು ಶುಚಿ ಮಾಡಿದ ಆ ಪುಣ್ಯ ಅದು ಕೊಡ್ತಾನೆ. ಎಷ್ಟು ಸುಲಭ ನೋಡಿ. ದೇವರದ್ದು ಏನು? ಇದು ನನ್ನದಲ್ಲ, ಇದು ದೇವರದ್ದು. ದೇವರು ನನ್ನನ್ನ ಇಲ್ಲಿ ಕರ್ಕೊಂಡು ಬಂದು ಇದನ್ನ ನಾವು ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಎಂಥ ಕರುಣಾಳು, ಎಂಥ ಕರುಣಾಳು. ಈ ಭಾವನೆ ಇದು ಒಂದು ದೊಡ್ಡ ಶ್ಲೋಕ ಹೇಳಬೇಕು ಅಂತಿಲ್ಲ. ಈ ಪದ್ಯ ಹೇಳಿದ್ರೆ ಒಳ್ಳೇದೇ. ಪದ್ಯ ನಮ್ಗೆ ಬಾಯ್ಪಾಠ ಬರೋದಿಲ್ಲ, ಪದ್ಯ ಹೇಳಕ್ಕೆ ಬರೋದಿಲ್ಲ, ಕನ್ನಡ ಗೊತ್ತಿಲ್ಲ, ಇದು ಬೇಕಾಗೇ ಇಲ್ಲ. ಇದು ನಮ್ಮ ಭಾಷೆಯಲ್ಲಿ ನಾವು ಈ ರೀತಿಯಾದ ಚಿಂತನ ಕ್ರಮ, ಈ ಭಾವನೆ ಅಂದ್ರೆ ಮನಸ್ಸಲ್ಲಿ ಈ ಭಾವನೆಯಿಂದ ಮಾಡಿದಾಗ ಅದು ಒಳ್ಳೆಯ ರೀತಿಯಾದ ಪೂಜೆ ಆಗ್ಬಿಡತ್ತೆ. ಅದಕ್ಕೆ ಹೇಳ್ತಾರ, ಮನವೇ ಈ ಜನ್ಮ, ವಿಜಯದಾಸರು ಹೇಳ್ತಾರೆ, ಈ ಜನ್ಮದಲ್ಲಿ ನಮ್ಗೆ ಆಪರ್ಚುನಿಟಿ ಇದೆ, ಈ ಜನ್ಮದಲ್ಲಿ ದೇವರ ಪ್ರಜ್ಞೆ ಇದೆ, ದೇವರು ಕೊಟ್ಟಿದ್ದಾನಂತಿದೆ. ಮನವೇ ಈ ಜನ್ಮ ತಪ್ಪಿದ ಮೇಲೆ ಆವ ಸಾಧನವೂ ನಿಶ್ಚಯವಲ್ಲ. ಈ ಜನ್ಮ ತಪ್ಪಿ ಹೋಗುತ್ತೆ. ಈ ಜನ್ಮ ಏನು, ಇದೇ ಜನ್ಮದಲ್ಲಿ ನಮಗೆ ಎಲ್ಲೋ ಬೇರೆ ರೀತಿಯಾದ ಬುದ್ಧಿ ಬಂದ್ರೆ ಅದು ಹೋಗ್ಬಿಡತ್ತೆ. ಇವಾಗ ಕೊಟ್ಟಿದ್ದಾನ, ಇವಾಗಲೇ ಅರ್ಪಣೆ ಮಾಡೋಣ. ನಾವು ಮಾಡ್ತಾ ಇದ್ರೆ ಅವನೇ ಮುಂದೆ ಕರ್ಕೊಂಡು ಹೋಗ್ತಾನೆ. ಅದನ್ನೇ ಹೇಳ್ತಾ ಸಂಪ್ರಕ್ಷಾಲನೆ ಅಂತ. ಸಂಪ್ರಕ್ಷಾಲನೆ ಅಂತ ಹೇಳುವಾಗ ಪ್ರಕ್ಷಾಲನೆ ಅದೇ ಸ್ನಾನ ಅಂತ ಹೇಳೋದಿಲ್ಲ. ಅನುದಿನವೂ ಸಂಪ್ರಕ್ಷಾಲನೆ, ಸಮ್ಮಾರ್ಜನ ಅಂದ್ರೆ ಸ್ನಾನ. ಅದಕ್ಕೆ ಅದು ಏನು ಸಂಪ್ರಕ್ಷಾಲನೆ? ನಮ್ಮ ದೇಹಕ್ಕೆ ಮಾಡುವಂಥದ್ದು ಅಂದ್ರೆ ಈ ಮನಸ್ಸು ಇಟ್ಟು, ಅದಕ್ಕೆ ಅಂತ ಬಳಸಿದ್ದಾರೆ. ಮನಸ್ಸು ಇಟ್ಟು ಮಾಡಬೇಕು. ಮುಖ ಒರೆಸ್ಕೊಳ್ಳೋದು ಇದು ದೇವರ ಮನೆ, ಇದು ಮೆಮರಿಯಿಂದ ಅದು ಹೇಳೋದಲ್ಲ. ಬುದ್ಧಿ ಚಿತ್ತವನ್ನ ಇಟ್ಟು ಇದು ದೇವರು ಇದ್ದಾನೆ, ವಿಭೂತಿ ರೂಪವೂ ಇದೆ, ವ್ಯಾಪ್ತನಾಗಿದ್ದಾನೆ, ವಿಭೂತಿ ರೂಪಗಳು ಇಲ್ಲಿ ಇದೆ, ಮನುಷ್ಯನಾಗೆ ಹುಟ್ಟಿಸಿದ್ದಾನೆ, ಆ ಬುದ್ಧಿಯನ್ನ ಕೊಟ್ಟಿದ್ದಾನೆ, ಬುದ್ಧಿಯಲ್ಲಿ ನಿಂತದ್ದು ಮಾಡಿಸಿದ್ದಾನೆ ಅಂತ ಈ ಒಂದು ಶ್ರದ್ಧೆ ಎಂಬುದು ಹೇಳ್ತಾರೆ. ಶ್ರದ್ಧೆ ಎಂಬೋ ನದಿ ಅಂತ, ಶ್ರದ್ಧಾ ಎಂಬೋ ಆ ನಂಬಿಕೆ ಎಂಬುದು ಇದೆಲ್ಲ ಅದೇ ನೀರು ಅಂತ ಹೇಳ್ತಾರೆ. ಆ ಒಂದು ಶ್ರದ್ಧಾ ನದಿಯ ಆ ಚಿತ್ತ ಬುದ್ಧಿ ಇದೆಲ್ಲ ಅದೇ ಒಂದು, ಅದರಿಂದ ಅಭಿಷೇಕ ಅಂದ್ರೆ ಈ ಒಂದು ಭಾವನೆಯಿಂದ ನಾವು ಮುಖ ತೊಳ್ಕೊಂಡು ಬೆಳಿಗ್ಗೆ ಎದ್ದು ನಮ್ಮ ಮುಖ ಒರೆಸ್ಕೊಂಡಾಗ, ಬಾಯಿ ಕೈ ತೊಳ್ಕೊಂಡಾಗ ಇದು ದೇವರಿರುವಂತ ಮನೆ, ಇದನ್ನ ನಾನು ಸಾರಿಸಿ ಗೂಡಿಸಿ ಅದಕ್ಕೆ ಚೆನ್ನಾಗಿ ಮಾಡ್ತಾ ಇದ್ದೀನಿ, ದೇವರು ಮಾಡಿಸ್ತಾ ಇದ್ದಾನ ಅಂತ ತಿಳಿಯಬೇಕು ಅಂತ ಹೇಳ್ತಾರ. ಇದು ನಮ್ಗೆ ಇದನ್ನ ದೇವರು ಮಾಡಿಸ್ತಾ ಇದ್ದಾನಂತ ಇದು ತಿಳ್ಕೊಂಡು ಆಮೇಲೆ ಏನ್ ಮಾಡೋದು? ಅನುದಿನದು ಸಂಪ್ರಕ್ಷಾಲನೆಯೇ ಸಮ್ಮಾರ್ಜನ. ಕರಣಗಳೇ ದೀಪಗಳು. ಕರಣಗಳೇ ದೀಪಗಳು ಅಂತ ಹೇಳ್ತಾರೆ. ಯಾಕೆ? ಕರಣಗಳು ಅಂದ್ರೆ ಈ ಇಂದ್ರಿಯಗಳು ಅಂತ ಅರ್ಥ. ಗೋಳಕ ಹೇಳಿದ್ದಾರೆ. ಗೋಳಕೆಲ್ಲ ಕ್ಲೀನ್ ಆಯ್ತು ಇವಾಗ. ಅಂದ್ರೆ ಇಂದ್ರಿಯವನ್ನ ಹೇಗೆ ಕ್ಲೀನ್ ಮಾಡೋದು? ಇಂದ್ರಿಯ ಕಣ್ಣಿಗೆ ಕಾಣಿಸ್ತಾ ಇರುವಂತ ಶಕ್ತಿ ಅದು ಬೆಳಕಿನ ತತ್ವ, ತೇಜಸ್ ತತ್ವದಿಂದ ಬಂದದ್ದು. ತೇಜಸ್ ಅಂಶ ಜಾಸ್ತಿ, ಅದಕ್ಕೆ ಬೆಳಕು ಅಂತ ಹೇಳ್ತಾರೆ. ನಮ್ಮ ಕರಣಗಳು ಆ ಒಂದೊಂದು ಗೋಳಕದಲ್ಲಿ ಇರುವಂತ ಇಂದ್ರಿಯಗಳು ಅದು ಬೆಳಕು ಅಂದ್ರೆ ಆ ಶಕ್ತಿ, ತೇಜಸ್ ಶಕ್ತಿ. ಕಣ್ಣಲ್ಲಿ ಆ ಶಕ್ತಿ ಇದ್ದಾಗೆ ಕಣ್ಣಿಂದ ಕಾಣುತ್ತೆ, ಕಿವಿಯಲ್ಲಿ ಆ ಶಕ್ತಿ ಇದ್ದಾಗೆ ಕಿವಿ ಕೇಳುತ್ತೆ, ನಾಲಿಗೆಯಲ್ಲಿ ಆ ಶಕ್ತಿ ಇದ್ದಾಗ ಮಾತಾಡ್ಲಿಕ್ಕೆ ಆಗುತ್ತೆ, ನಾಲಿಗೆಯಲ್ಲಿ ಆ ಶಕ್ತಿ ಇದ್ದಾಗ ರಸ ಆ ಒಂದು ರುಚಿಯು ನಮ್ಗೆ ಆಗತ್ತೆ, ಮೂಗಿಲಿ ಇದ್ದಾಗೆ ಮೂಸ್ಲಕ್ಕೆ ಆಗತ್ತೆ, ಕೈಯಿಂದ ಎಲ್ಲವನ್ನು ಮುಟ್ಟೋದು ಅದೆಲ್ಲ ಆಗತ್ತೆ, ಕಾಲಿಂದ ನಡೆಯಕ್ಕಾಗತ್ತೆ, ಮನಸ್ಸು ಇತ್ಯಾದಿ ಬಾಹ್ಯ ಅಂತ ಈ ಕರಣಗಳು ಇದು ಎಲ್ಲದಲ್ಲಿನೂ ಇರುವಂತ ಶಕ್ತಿ ಇದೆಲ್ಲ. ಆ ಶಕ್ತಿ ತೇಜಸ್ಸು, ಎನರ್ಜಿ ಅಂತ ಹೇಳ್ತೀವಲ್ಲ ನಾವು. ಶಕ್ತಿ ಅಂದ್ರೆ ಎನರ್ಜಿ ಅಂತ ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡಿದ ಅದು ಅದೇ ದೀಪಗಳು. ಎಷ್ಟು ದೀಪಗಳಿದೆ?
ಒಂದೊಂದು ಕಣ್ಣಿನಿಂದ ಎಷ್ಟು ರೂಪಗಳನ್ನು ನೋಡ್ತೀವಿ. ಒಂದೊಂದು ಈ ರೂಪ, ಇದು ಒಂದು ಪುಷ್ಪ, ಈ ಪುಷ್ಪ, ಅದು ಇನ್ನೊಂದು ಹಣ್ಣು ಅಂತ ಹೇಳ್ತೀವಿ. ಒಂದೊಂದು ಕಾಣಿಸುತ್ತೆ. ಒಂದೊಂದು ದೀಪಗಳು, ಎಷ್ಟು ದೀಪಗಳು, ಸಾಲು ಸಾಲು, ಇದು ಎಲ್ಲವೂ ಪ್ರಕಾಶ. ಜಸ್ಟ್ ಇಮ್ಯಾಜಿನ್, ಕಣ್ಣು ಕಾಣದೆ ಹೋಗುತ್ತೆ, ಕಿವಿ ಕೇಳದೆ ಹೋಗುತ್ತೆ. ಅಲ್ಲಿ ದೀಪ ಇಲ್ಲ ಅಂದ್ರೆ ಎಷ್ಟು ಕತ್ತಲೆ, ಇಡೀ ಪ್ರಪಂಚ ಕತ್ತಲೆ, ಏನು ಅನುಭವಕ್ಕೆ ಬರೋದಿಲ್ಲ. ಕಿವಿ ಕೇಳದೆ ಇದ್ರೆ ಏನು ಬರುತ್ತೆ? ಅಲ್ಲಿ ದೀಪ ಬೆಳಕು ಇದ್ದು ಅದು ಬೆಳಗುತ್ತಾ ಮಾಡಿದ್ದಾನೆ, ಅದನ್ನ ನಾವು ಮರೆತು ಬಿಡ್ತೀವಿ. ಅದು ಮಾತ್ರ ಅಲ್ಲ, ಇದು ಹೊರಗಿನ ಬೆಳಕನ್ನ ತೋರಿಸೋದು ಒಂದಾದ್ರೆ, ಒಳಗೇನು ಟಾರ್ಚ್ ಇದ್ದು ಹೊರಗೆ ಹಾಕೋದಲ್ಲ, ಒಳಗೆ ತೋರಿಸಬೇಕು. ಒಳಗೆ ತೋರಿಸೋದು ಅಂದ್ರೆ ಏನು? ಹೊರಗೆ ಈ ವಸ್ತುಗಳನ್ನ ಐಡೆಂಟಿಫೈ ಮಾಡ್ತೀವಿ, ಅದು ಒಳಗೆ ಮಾತ್ರ ಅಲ್ಲ, ನಮ್ಮ ಒಳಗೆ ನಿಂತು ಅದನ್ನ ಐಡೆಂಟಿಫೈ ಮಾಡುವವನು ಯಾರು? ಭಗವಂತ. ಅವನ ಮೇಲೆ ಇನ್ನರ್ ಅಂತರ್ಮುಖನಾಗಬೇಕು ಅಂತ ಬನ್ನಂಜಾಚಾರ್ಯ ಹೇಳ್ತಾರಲ್ಲ. ಇದು ಕಾಣಿಸಬೇಕು ಅಂದ್ರೆ ನನಗೆ ಈ ಕಣ್ಣಿನಿಂದ ಈ ವಸ್ತು ನನಗೆ ಕಾಣಿಸ್ಬೇಕು. ಅದು ವಸ್ತು ಕಾಣಿಸಲಿಕ್ಕೆ ಹೊರಗಿಂದಲೂ ದೀಪ ಬೇಕು, ಕತ್ತಲೆಯಲ್ಲಿ ಕಾಣಿಸ್ಲಿಕ್ಕೆ ಆಗೋದಿಲ್ಲ. ಆ ಶಬ್ದ ಕೇಳಬೇಕು ಅಂದ್ರೆ ಗಾಳಿ ಇದ್ರೆ ಶಬ್ದ ಕೇಳಕ್ಕಾಗತ್ತೆ. ಸೊ ಒಂದೊಂದರಲ್ಲಿನೂ ದೇವರು ನಿಂತು ಮಾಡಿಸ್ತಾನ ಅಂತ ಅಂತರ್ಮುಖರಾಗಬೇಕು ಅಂತ ಅದನ್ನೇ ಹೇಳ್ತಾರೆ. ಅದಕ್ಕೆ ಅದು ಆಚಾರ್ಯ ಹೇಳ ಬಹುಚಿತ್ರ ಜಗತ್ ಬಹುದಾಕರಣ. ಒಂದೊಂದು ಎಷ್ಟು ವೆರೈಟೀಸ್. ನಾವು ಒಂದು ಪಿಕ್ನಿಕ್ ಹೋದಾಗ ನೋಡುವಾಗ ದೇವರ ನೆನಪು ಬಂದ್ರೆ ಆ ಪಿಕ್ನಿಕ್ ಹೋಗೋದು, ಆ ವೆಕೇಶನ್, ಅದು ಒಂದು ಸಾಧನೆ ಆಗ್ಬಿಡುತ್ತೆ. ದೇವರ ನೆನಪು ನಮಗೆ ಅಲ್ಲಲ್ಲಿ ಬರಬೇಕು. ಸೊ ನಿತ್ಯ ಕರ್ಮದಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬರುತ್ತೆ. ಸೊ ಸಾಲು ತತ್ತದ್ ವಿಷಯಗಳ ಸಮ್ಮೇಳನವೇ ಪರ್ಯಂಕ. ಅದು ಇನ್ನೊಂದು ಏನು? ಪರ್ಯಂಕ. ಮಂಚ ಅಂತ ಹೇಳ್ತಾರೆ, ದೇವರು ಮಲಗುವ ಮಂಚ ಅಂತ ಹೇಳ್ತಾರೆ. ಆ ಒಂದು ಏನದು ಅಂತ ಹೇಳ್ತಾರೆ ಪರ್ಯಂಕ ಅಂದ್ರೆ ಆ ನಮ್ಮ ಕಣ್ಣು ಇದೆ, ಕಣ್ಣಿನಿಂದ ನೋಡುವ ಪದಾರ್ಥಗಳಿದೆ, ಅದು ನಮ್ಮ ಹತ್ತಿರ ಬರಬೇಕು. ನಮ್ಮ ವಿಸಿನಿಟಿಯಲ್ಲಿ ಆ ಇಂದ್ರಿಯಗಳಿಗೇನು ಆ ಪದಾರ್ಥಗಳು ಸಮೀಪ ಇರಬೇಕು. ಆ ಕನೆಕ್ಷನ್ ಬರಬೇಕು. ದೇವರೇ ಮಾಡಿಸ್ತಾನೆ. ಈ ಕನೆಕ್ಷನ್ ಅನ್ನ ಹಾಕುವವನು ಭಗವಂತನೇ ಆಗಿದ್ದಾನೆ. ಸೊ ನಮ್ಮ ಅನುಭವಕ್ಕೆ ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ರಸನೇಂದ್ರಿಯದಿಂದ, ಆ ಮನಸ್ಸಿನಿಂದ ಕಂಟಿನ್ಯೂಸ್ ಈ ವಿಷಯಗಳು ಬರ್ತಾನೆ ಇರುತ್ತೆ. ಒಂದರ ಮೇಲೆ ಒಂದರ ಕಂಟಿನ್ಯೂಸ್ಲಿ ಇಟ್ ಕೀಪ್ಸ್ ಫೀಡಿಂಗ್. ಈ ವಿಷಯಗಳ ಸಮ್ಮೇಳನ ಅಂದ್ರೆ ದಟ್ ಇಟ್ ಹ್ಯಾಸ್ ಟು ಮೇಕ್ ದ ಕನೆಕ್ಷನ್. ಸಂಪರ್ಕ ಆಗಬೇಕು. ಎಲ್ಲೋ ಏನೋ ಶಬ್ದ ಬಂದರೆ ನಮ್ಮ ಕಿವಿಗೆ ಕೇಳೋದಿಲ್ಲ. ನಾವು ಇರುವಂತ ಏರಿಯಲ್ಲಿ ಆ ಶಬ್ದವನ್ನ ಗಾಳಿ ತಂದು ಕೊಟ್ರೆ, ಹಾಗೇನೆ ಗಾಳಿ ಆ ಪರಿಮಳವನ್ನ ತಂದು ಕೊಟ್ರೆ ನಮ್ಗೆ ಆಗತ್ತೆ, ಕಂಟಿನ್ಯೂಸ್ ಆಗುತ್ತೆ. ಇದೇ ಹೇಳ್ತಾ ಇದನ್ನೇ ಪರ್ಯಂಕ, ಅದೇ ಒಂದು ಮಂಚ, ಹರಿ ಮಲಗುವಂತ ಮಂಚವಾಗಿದೆ ಅದು ಅಂತ. ಅದಕ್ಕೆ ಈ ಶರೀರ ಎಂಬೋ ಅರಮನೆಯಲ್ಲಿ, ಈ ದೇವರ ಅರಮನೆ, ಆ ದೇವರ ಆ ಒಂದು ಮನೆ, ದೊಡ್ಡ ನಿಜ ಆಲಯದಲ್ಲಿ ಈ ವಿಷಯಗಳು ಅಂದ್ರೆ ಈ ಪದಾರ್ಥಗಳು, ಈ ಶಬ್ದ, ಸ್ಪರ್ಶ, ರೂಪ, ರಸ, ಇದರಲ್ಲಿ ಒಂದೊಂದರಲ್ಲಿ ಇರುವಂತ ಈ ವಿಷಯಗಳ ಅದು ಒಟ್ಟು ಸೇರೋದೇ ಇದೆಲ್ಲ. ಅದೇ ಹರಿಯ ದೇವರ ಅಂದ್ರೆ ಏನು? ಆ ವಿಷಯಗಳಲ್ಲಿ ನಮ್ಗೆ ಅಭಿಮಾನ, ತುಂಬಾ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್ ಎಷ್ಟಿರುತ್ತೋ, ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೋ ಅಷ್ಟು ಸಂಸಾರದಲ್ಲೇ ಬಿದ್ದಿರ್ತೀವಿ. ಅಟ್ಯಾಚ್ಮೆಂಟ್ ಕಡಿಮೆ ಮಾಡಬೇಕು. ಅದಕ್ಕೆ ನಾವು ನಿತ್ಯ ಮಾಡೋದು ತೊಟ್ಟಿಲು ಸೇವೆ, ಶಯನೋತ್ಸವ ಅಂತ ಮಾಡ್ತೀವಿ. ಅದು ಯಾಕೆ? ತೊಟ್ಟಿಲಲ್ಲಿ ದೇವರನ್ನ ಮಲಗಿಸೋವಾಗ ಯಾಕೆ ಮಲಗ್ತಾರೆ? ಒಂದು ಮಂಚ ಇರುತ್ತೆ, ಹರಿ ಮಲಗುವ ಮಂಚ, ಶೇಷ ಶಯನ. ಅದಕ್ಕೆ ಹಿಂದಿನ ಪದ್ಯದಲ್ಲಿ ಜಲಜನಾಭನ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪದ್ಮನಾಭ ಮೂರ್ತಿ ಅಂತ. ಪದ್ಮನಾಭ ಮೂರ್ತಿ ಶ್ರೀರಂಗದಲ್ಲಿ ಇರುವಂತ ರಂಗನಾಥ ಮಲಗಿರ್ತಾನೆ, ಶೇಷನ ಮೇಲೆ ಮಲಗಿರ್ತಾನೆ. ಹಾಗೆ ಶೇಷ, ಕಾಮ, ಆ ವಿಷಯಗಳಲ್ಲಿ ವಿಷಯ ಸಂಪರ್ಕ, ಅದರಿಂದ ಬರುವಂತಹ ಸುಖ, ಅದರಲ್ಲಿ ದೇವರಿದ್ದಾನೆ ಅಂತ. ದೇವರನ್ನ ಮಲಗಿಸೋದು ಅಂದ್ರೆ ಏನು? ದೇವರಿದ್ದಾನೆ ಅಲ್ಲಿ, ವಿಷಯಗಳಲ್ಲಿ ದೇವರಿದ್ದಾನೆ ಎಂಬ ಚಿಂತನೆ. ಮಲಗಿಸ್ತೀರೋ ಇಲ್ಲ ಕೂಡಿಸ್ತೀರೋ, ಆಸನ ಸಮರ್ಪಣೆ ಕೂಡಿಸಬಹುದು, ಅದನ್ನ ಚಿಂತನೆ ನಾವು ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಆ ವಿಷಯಗಳು ಬರ್ತಾನೆ ಇರುತ್ತ ಅನ್ನೋದನ್ನ ಅನುಭವ ಮಾಡ್ತಾನೆ ಇರ್ತೀವಿ. ಅದೆಲ್ಲ ಬಿಡ್ಲಿಕ್ಕೆ ಆಗೋದೇ ಇಲ್ಲ. ದೇವರು ಕೊಟ್ಟದ್ದು ಭೋಗ, ದೇವರು ಕೊಟ್ಟದ್ದು ಅದು.
ದೇವರು ಕೊಟ್ಟದ್ದು, ದೇವರದಲ್ಲಿ ಇದ್ದಾನೆ ಅಂತ ಅದನ್ನೇ ಆ ಒಂದು ಶಯನೋತ್ಸವ ಅಂತ ಹೇಳ್ತಾರಲ್ಲ, ಅದನ್ನೇ ಶಯನ ಸಮರ್ಪಣೆ ಅಂತ ಅದನ್ನ ದೇವರಿದ್ದಾನೆ ಆ ಒಂದು ಅವನನ್ನ ಆ ಒಂದು ಮಲಗಿಸಬೇಕು ಅಂತ, ದೇವರನ್ನ ಮಲಗಿಸೋದು ಅಂತಿಲ್ಲ, ಅದು ತೊಟ್ಟಿಲು ಸೇವೆ ಶಯನೋತ್ಸವ ಅಂತ ಹೇಳ್ತಾರೆ. ಪದ್ಮನಾಭ ರೂಪ ಭಗವಂತನನ್ನ ಅಲ್ಲಿ ಚಿಂತನೆ. ಯಾಕೆ ಈ ಪದಾರ್ಥದಲ್ಲಿ ಇದ್ದು ಆ ಸುಖ, ಯಾಕೆ ಮಲ್ಕೊಂಡಾಗ ನಮ್ಗೆ ಅದೇ ಸುಖ ಏನು, ವಿ ಗೆಟ್ ರೀಚಾರ್ಜ್, ಒಳ್ಳೆ ನಿದ್ದೆ ಬರುತ್ತೆ, ರಾತ್ರಿ ಮಲ್ಕೊಳ್ತೀವಿ ಒಳ್ಳೆ ನಿದ್ದೆ ಬರುತ್ತೆ, ನಿದ್ದೆಯಿಂದ ಐ ಹ್ಯಾಡ್ ಅ ವೆರಿ ಗುಡ್ ಸ್ಲೀಪ್, ಯು ಗೆಟ್ ರಿಫ್ರೆಶ್ ಫಾರ್ ಡೂಯಿಂಗ್ ಅನದರ್ ಥಿಂಗ್. ಆ ಸುಖ ಇದಲ್ಲ, ಅದಕ್ಕೆ ಮಲಗುವಾಗ ಆ ಒಂದು ಶಯನ, ಆ ಶೇಷನಲ್ಲಿ ಮಲಗಿರುವಂತ ಪದ್ಮನಾಭ ಆ ಚಿಂತನೆಯನ್ನ ಮಾಡುತ್ತಾ ಮಲಗಿರಿ. ನಿಮಗೆ ಆ ಸುಖ ಬಂದನ್ನು, ಆ ಸುಖ ದೇವರು ಕೊಟ್ಟದ್ದು ಅಂತ ಇರತ್ತ. ಆ ಭಾವನೆ ಮಲ್ಕೊಳ್ಳುವಾಗ ದೇವರ ಚಿಂತನೆ ಸುಲಭವಾಗಿ ಬರುತ್ತೆ. ಇದೇ ಒಳ್ಳೆ ಸ್ಲೀಪಿಂಗ್ ಪಿಲ್ ಆಗತ್ತೆ, ಬೇರೆ ಪಿಲ್ಗಳು ಬೇಕಾಗೇ ಇಲ್ಲ. ದೇವರ ಸಮರ್ಪಣೆಯನ್ನ ಅದು ಮಾಡೋದು, ಅದನ್ನೇ ಹೇಳ್ತಾ ಅದು ಅದನ್ನೇ ಪರ್ಯಂಕ ಅಂತ. ಪರ್ಯಂಕದಲ್ಲಿ ಆ ಕಾಟಲ್ಲಿ ಆ ಒಂದು ಅದಲ್ಲಿ ಏನು ಹಾಕ್ತೀವಿ, ಅದಕ್ಕೆ ಮೆತ್ತೆ ಹಾಕ್ತೀವಿ ಅಂತ ಬೆಡ್ಡಿಂಗ್ಸ್ ಹಾಕ್ತೀವಿ, ಇಲ್ಲ ಬೆಡ್ಡಿಂಗ್ಸ್ ಹಾಕ್ತೀವಿ, ಅದನ್ನ ಹೇಳ್ತಾರೆ ತತ್ ಸುಖದ ಏಳಿಗೆಯೇ ಸುಪ್ಪತ್ತಿ. ಅಂದ್ರೆ ಆ ಸುಪ್ಪತ್ತಿ ಅಂದ್ರೆ ಅದ ಮೇಲೆ ಇರುವಂತ ಬೆಡ್ಡಿಂಗ್ಸ್ ಅಂತ ನಾವು ಬೆಡ್ಶೀಟ್ ಅದೆಲ್ಲ ಹಾಕ್ತೀವಲ್ಲ, ಅದು ಮೇಲೆ ಹಾಕಿ ದೇವರನ್ನ ಮಲಗಿಸ್ತಾರಲ್ಲ, ಹಾಗೆ ಅದನ್ನು ಹಾಕಿ ಏನದು ಈ ವಿಷಯಗಳಿಂದ ನಮಗೆ ಬರುವಂತ ಸುಖ ಏನು, ಅನೇಕ ವಿಷಯಗಳು, ಎಲ್ಲ ಇಂದ್ರಿಯಕ್ಕೆ ನಾವು ಒಂದೊಂದು ಸುಖ, ನೋಡೋದಲ್ಲಿ ಸುಖ, ನಾವು ಮಕ್ಕಳನ್ನ ನೋಡೋದಲ್ಲಿ ಸುಖ, ಆ ಊಟ ಮಾಡೋದಲ್ಲಿ ಆ ಒಂದು ಸುಖ, ಎಲ್ಲ ಏನೇನು ವಿಷಯದಿಂದ ಬರುವಂತ ವಿಷಯದ ಸಂಪರ್ಕ, ಆ ಸಂಪರ್ಕದಿಂದ ಬರುವ ಅನುಭವ, ಸುಖದ ಅನುಭವ, ಅದನ್ನೇ ಸುಪ್ಪತ್ತಿ ಅಂತಾರೆ. ಸುಪ್ಪತ್ತಿ ಆ ಒಂದು ಸುಪ್ಪತ್ತಿ ಅಂದ್ರೆ ಆ ಮೆದ್ದೆ, ಆ ಬೆಡ್ಡಿಂಗ್ಸ್ ತರ ಅದಲ್ಲಿ ಮಲಗಿಸಬೇಕು. ಅಂದ್ರೆ ದೇವರು ಮಲ್ಕೊಳ್ಳೋದಿಲ್ಲ, ದೇವರಲ್ಲಿ ಇದ್ದು ಅದನ್ನ ಸವಿಯನ್ನ, ಆ ಸಂಪರ್ಕದಿಂದ ಬರುವಂತ ಆ ಸವಿಯನ್ನ ನಮಗೆ ಉಣಿಸ್ತಾನಂತ. ದೇವರು ಈ ಭೋಗವನ್ನ ನನಗೆ ಕೊಡ್ತಾ ಇದ್ದಾರೆ. ದೇವರ ಚಿಂತನೆ ಮಲ್ಕೊಳ್ಳೋ ಆ ಚಿಂತನೆ, ಒಂದೊಂದು ಸುಖದಲ್ಲಿನ ಈ ಚಿಂತನೆ. ಸೊ ಅದಕ್ಕೆ ಅಲ್ಲಿ ಹೇಳಿದ ಈ ಪರಿಯಲೆರಿದು ಉಂಬ ನರ ನಿತ್ಯೋಪಾಸಿ, ನಾವು ನೋಡಿದ್ದೀವಿ ಭೋಜನ ಸಂಧಿಯಲ್ಲಿ, ಇದನ್ನು ಅಲ್ಲಿ ಜೋಡಿಸಬೇಕು. ಆಮೇಲೆ ಆತ್ಮನಿವೇದನವೇ ವಸನ, ದೇವರಿಗೆ ಬಟ್ಟೆ ಸಮರ್ಪಣ, ವಸ್ತ್ರಂ ಸಮರ್ಪಯಾಮಿ ಪೀತಾಂಬರಂ ಸಮರ್ಪಯಾಮಿ ಅಂತ ನಾವು ಷೋಡಶ ಉಪಚಾರದಲ್ಲಿ ಮಾಡ್ತೀವಿ. ಏನಿಲ್ಲಿ ವಸ್ತ್ರ ಏನು ಅಂದ್ರೆ ಆ ಒಂದು ನಾವು ಮಲ್ಕೊಂಡು ಹೊತ್ತಿಗೆ ನಾವು ಹಾಕೊಳ್ತೀವಲ್ಲ, ಮಲ್ಕೊಂಡ ಮೇಲೆ ಹೊತ್ತಿಗೆ ಅದು ಏನಾಗುತ್ತೆ ನಮ್ಗೆ, ಇಟ್ ಕವರ್ಸ್ ಅಸ್, ಇಟ್ ಪ್ರೊಟೆಕ್ಟ್ಸ್ ಅಸ್. ಏನೇ ವಸ್ತ್ರ ಇಟ್ ಪ್ರೊಟೆಕ್ಟ್ಸ್ ಅಸ್. ದೇವರು ನಮ್ಗೆ ಈ ದೇಹ ಇದು ಒಂದು ವಸ್ತ್ರವೇ ಆಗಿದೆ, ಏನು ರಕ್ಷಣೆ ಮಾಡುತ್ತೆ. ಇದ ಮೇಲೆ ನಾವು ಹಾಕೊಳ್ಳಕ್ಕೇನೋ ಬಟ್ಟೆ ಕೊಟ್ಟಿದ್ದಾನೆ ದೇವರು, ನೀನು ಕೊಟ್ಟದ್ದು ಸ್ವಾಮಿ. ಆತ್ಮನಿವೇದನ ಅಂದ್ರೆ ನಮ್ಮನ್ನ ಆ ಆತ್ಮನಿವೇದನ ಅಂದ್ರೆ ನನ್ನ ಒಳಗೆ ಭಗವಂತ ಇದ್ದಾನೆ ಅಂತ ತಿಳಿಯೋದು, ಮತ್ತು ಎಲ್ಲವೂ ಅವನ ಸೊತ್ತು ಅಂತ ತಿಳಿಯೋದು. ಇದೇ ನಾವು ಹೊತ್ತುಕೊಳ್ಳುವಂತ ಆ ಬ್ಲಾಂಕೆಟ್ ಅಂತ ಹೇಳ್ತೀವಿ, ಅವು ಹೊದಿಗೆ ಆಗತ್ತೆ. ಇದು ಎಲ್ಲ ಕಂಪ್ಲೀಟ್ ಕವರ್ ಮಾಡತ್ತೆ. ಸೊ ಇದು ದೇವರಿಗೆ ಹೊದ್ದಿಗೆ, ದೇವರಿಗೆ ವಸ್ತ್ರ ಕೊಟ್ಟಂತೆ ಆಗತ್ತೆ. ನಮ್ಗೆ ಯಾವ ಆತ್ಮನಿವೇದನ, ನಮ್ಮನ್ನೇ ನಾವು ಸಮರ್ಪಣೆ, ಈ ಸಂಸಾರದಲ್ಲಿನೂ ಮೋಕ್ಷದಲ್ಲಿನೂ ದೇವರೇ ಮಾಡಿಸ್ತಾನೆ. ಈ ರೀತಿಯಾದ ಚಿಂತನೆ ಹೀಗೆ ನೀವು ಮಾಡಿದ್ರೆ ಪರ್ಯಂಕ ತತ್ ಸುಖದ ಏಳಿಗೆ, ಆ ಸುಖದ ಏಳಿಗೆ ಅದು ನೋಡ್ದಿ, ಏಳಿಗೆಯಿಂದ ವೃದ್ಧಿ ಆಗದು, ಸುಖ ಹೆಚ್ಚಾಗತ್ತಲ್ಲ ವಿಷಯದಿಂದ, ಅದೇ ಸುಪ್ಪತ್ತಿ ಆಯ್ತು. ನಿವೇದನವೇ ವಸನಂ, ಆ ಬಟ್ಟೆಯನ್ನ ಸಮರ್ಪಣೆ ಮಾಡಿದ್ರೆ ನಮಗೆ ಅವನ ಬಟ್ಟೆ ಏನ್ ಮಾಡುತ್ತೆ, ನಮ್ಮ ರಕ್ಷಣೆ ಮಾಡುತ್ತೆ. ಹಿಂದೆ ಹೇಳಿದಾರ ಚಳಿ ಬಿಸಿಲು ಗಾಳಿ ಅಂತ, ಅದರಿಂದ ನಮ್ಮ ರಕ್ಷಣೆ ಮಾಡ್ತಾರೆ. ನಮ್ಗೆ ಹೇಗೆ ಇದ್ರೂ ನಮ್ಗೆ ಈ ಒಂದು ರಕ್ಷಣೆಯನ್ನ ಕೊಡ್ತಾ, ರಕ್ಷದ ಕವಚವನ್ನ ದೇವರು ಹಾಕ್ತಾನೆ. ಹೀಗೆ ನೀವು ಮಾಡುವಂತ ಪ್ರತಿ ಒಂದರಲ್ಲಿನೂ ದೇವರನ್ನ ಚಿಂತನೆ ಮಾಡಿದ್ರೆ ಅವನ ನೆನಪನ್ನ ನಮಗೆ ಕೊಡ್ತಾನೆ. ಏನು ಮುಖ್ಯ ಅಂದ್ರೆ ಮೋಕ್ಷ ಕೊಡೋದು ಎಲ್ಲೋ ಯಾವುದೋ ಕಾಲದಲ್ಲಿ. ಹೀಗೆ ನಾವು ಮಾಡ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಎಲ್ಲದಲ್ಲಿನೂ ಬ್ಯಾಕ್ ಆಫ್ ಅವರ್ ಮೈಂಡ್ ಅವನ ನೆನಪು ನಮಗೆ ಬರುತ್ತೆ. ದೇವರನ್ನ ನಾವು ಮರೆಯೋದಿಲ್ಲ. ಅದೇ ಭಕ್ತಿ. ದಟ್ ಈಸ್ ವಾಟ್ ಈಸ್ ಭಕ್ತಿ ಎಂಬುದು. ನಾವು ಶ್ಲೋಕ ಪಠನ, ಆಮೇಲೆ ಪಾಠಕ್ಕೆ ಹೋಗೋದು, ಪ್ರವಚನ ಕೇಳೋದು ಎಲ್ಲ ಇರಲಿ, ಕೊನೆಯಲ್ಲಿ ಅದು ಭಕ್ತಿಯಲ್ಲಿ ಪರಿವರ್ಸ. ದಟ್ ಹ್ಯಾಸ್ ಟು
ಲೀಡ್ ಟು ಭಕ್ತಿ. ಭಕ್ತಿ, ಈ ಚಿಂತನೆ, ದೇವರ ಚಿಂತನೆ ನಮಗೆ ದೇವರು ಕೊಡ್ತಾನೆ, ಸದಾ ಸದಾ ನಮಗೆ ಕೊಡ್ತಾನೆಂಬುವಲ್ಲಿ ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ ಮತ್ತು ಅಜಿತ್ ಅವರೇ ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ.